ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವ್ರೇಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಮಾದಪ್ಪ ಹಿಂದೂ ಮಿಲಿಟರಿ ಹೋಟೆಲ್. ಗೆಳೆಯರೆ, ಇದು 80 ಫೀಟ್ ರೋಡ್, ಹೊಸಕೆರೆಹಳ್ಳಿ ಕ್ರಾಸ್, BSK ಥರ್ಡ್ ಸ್ಟೇಜ್, ಪಾಸ್ ಸ್ಟುಡಿಯೋ ಆಪೋಸಿಟ್ ಮತ್ತು ಬಾಲಾಜಿ ಗ್ಲಾಸ್ ಆ್ಯಂಡ್ ಪ್ಲೈವುಡ್ ಪಕ್ಕದಲ್ಲಿದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನುವನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ ಹಾಗೆ ಸೆಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲಿನ ನಾಟಿ ಶೈಲಿಯ ರುಚಿಯ ಗುಟ್ಟು ಏನು ಅಂತ ತಿಳ್ಕೊಬೇಕು ಅಂದರೆ ನೀವು ವಿಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಮಟನ್ ಕುರ್ಮಾ, ಬೋಟಿ ಮಸಾಲ, ತಲೆ ಮಾಂಸ ತುಂಬನೇ ಸ್ಪೆಷಲ್. ಹಾಗೆ ಭಾನುವಾರದೊತ್ತು ಕಾಲ್ ಸೂಪು, ತಟ್ಟೆ ಇಡ್ಲಿ, ಬಿರಿಯಾನಿ ಸಿಗುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ಇಲ್ಲಿ ಏನೇನು ಸಿಗುತ್ತೆ ಹಾಗೆ ಹೇಗೆಲ್ಲ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಇದು ಕಾಲ್ ಸೂಪು. ನಾವು ಇಲ್ಲಿ ಕಾಲ್ ಸೂಪು, ತಟ್ಟೆ ಇಡ್ಲಿ ಹಾಗೆ ಬಿರಿಯಾನಿ ಎಲ್ಲ ಟೇಸ್ಟ್ ಮಾಡಿದ್ವಿ. ಸಖತ್ತು ಸೂಪರ್ ಆಗಿತ್ತು ಫ್ರೆಂಡ್ಸ್. ಅಲ್ಟಿಮೇಟ್ ಟೇಸ್ಟ್ ಅಂತಲೇ ಹೇಳ್ಬೋದು. ಫುಲ್ಲು ನಾಟಿ ಸ್ಟೈಲ್. ಭಾನುವಾರದೊತ್ತು ನಾಟಿ ಕೋಳಿ ಸಾರು ಕೂಡ ಮಾಡ್ತಾರೆ, ಅದು ಕೂಡ ಸೂಪರ್ ಆಗಿತ್ತು, ಸಖತ್ತಾಗಿತ್ತು ಫ್ರೆಂಡ್ಸ್. ಎಲ್ಲ ಐಟಮ್ ಕೂಡ ತುಂಬಾ ಸಖತ್ತಾಗಿದೆ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ಸರ್, ಸರ್ ತಮ್ಮ ಹೆಸರು? ಮೂರ್ತಿ ಅಂತ. ಸರ್, ಏನು ತಗೊಂಡ್ರಿ ಇವಾಗ? ನಾವು ಎವ್ರಿ ಸಂಡೇ ಕಾಲ್ ಸೂಪು, ಇಡ್ಲಿ, ಬಿರಿಯಾನಿ ರೈಸ್ ತಗೊಳ್ತೀವಿ. ಮತ್ತೆ ವೀಕ್ಲಿ ಒನ್ ಡೇ ಅದು ಮುದ್ದೆ ಮತ್ತೆ ರೈಸು ಮಟನ್ ಊಟ ಮಾಡಕ್ ಬರ್ತೀವಿ. ಓಕೆ, ಹೇಗಿದೆ ಸರ್ ಟೇಸ್ಟ್? ಸೂಪರ್ ಆಗಿರುತ್ತೆ. ಇಲ್ಲಿ ಈ ಏರಿಯಾದಲ್ಲಿ ಮಾದಪ್ಪ ಮಿಲಿಟರಿ ಹೋಟೆಲ್ ಫೇಮಸ್, ತುಂಬಾ ಚೆನ್ನಾಗಿರುತ್ತೆ. ನಾಟಿ ಸ್ಟೈಲ್ ಮಾಡ್ತಾರೆ, ಓನ್ ಮೇಡ್ ಮಸಾಲೆ ಎಲ್ಲ ಅವ್ರದೇ ಮಾಡಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಮನೆಯಲ್ಲಿ ಹೆಂಗ್ ಮಾಡ್ತಾರೋ ಅದೇ ತರ ಮಾಡ್ತಾರೆ. ಬೇರೆ ಯಾವುದು ಟೇಸ್ಟ್ ಮಾಡಿದ್ರು ಸರ್? ಸರ್ ಎಲ್ಲ ಟೇಸ್ಟ್ ಮಾಡಿದ್ದೀವಿ. ಆಕ್ಚುಲಿ ಬೋಟಿ ಜಾಸ್ತಿ ತಗೊಳ್ತೀವಿ, ತಲೆ ಮಾಂಸ ಮತ್ತೆ ಮಟನ್ನು, ಮುದ್ದೆ, ರೈಸ್ ಯಾವಾಗ ಬಂದ್ರೆ ಯಾವ್ದಾರ ಒಂದು ತಗೊಂಡಿದ್ದೀವಿ. ಯಾವುದು ತುಂಬಾ ಇಷ್ಟ ಆಗುತ್ತೆ ಸರ್ ನಿಮ್ಗೆ? ತುಂಬಾ ಇಷ್ಟ ಅಂದ್ರೆ ಬೋಟಿ ಮತ್ತೆ ಮುದ್ದೆ ತುಂಬಾ ಚೆನ್ನಾಗಿರುತ್ತೆ. ರೆಗ್ಯುಲರ್ ಬರ್ತಾ ಇರ್ತೀವಿ ಸರ್? ರೆಗ್ಯುಲರ್ ವಾರಕ್ಕೆ ಒಂದ್ಸಲ ಹೇಳ್ತಾರೆ, ಬಂದೇ ಬರ್ತೀವಿ. ಅಂದ್ರೆ ಸಂಡೇ ಮಾತ್ರ ಮಿಸ್ ಮಾಡೋದಿಲ್ಲ. ಬೆಳಗ್ಗೆ 7:08 ಗಂಟೆ ಬಂದು ಇಡ್ಲಿ, ಕಾಲ್ ಸೂಪು, ಕಾಲು ಮತ್ತೆ ಕುಷ್ಕ, ಬಿರಿಯಾನಿ ರೈಸ್. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನು ಹೇಳಕ್ ಬಯಸ್ತೀವಿ? ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ಪವನ್ ಸರ್, ಏನು ತಗೊಂಡ್ರಿ ಇವಾಗ? ಸರ್, ಇಡ್ಲಿ ಕಾಲ್ಸು. ಓಕೆ, ಹೇಗಿದೆ ಸರ್ ಟೇಸ್ಟ್? ತುಂಬ ಚೆನ್ನಾಗಿದೆ. ಬೇರೆ ಏನು ಟೇಸ್ಟ್ ಮಾಡಿದ್ದೀರಲ್ಲಿ? ಸರ್, ಮಟನ್ ಇದೆ, ಕೈಮಾ ಉಂಡೆ ಇದೆ, ಎಲ್ಲ ವೆರೈಟಿನೂ ತುಂಬ ಚೆನ್ನಾಗಿದೆ. ಓಕೆ, ತುಂಬ ವರ್ಷದಿಂದ ಬರ್ತಾ ಇದೆ, ತುಂಬ ಚೆನ್ನಾಗಿದೆ. ಈ ಸರೌಂಡಿಂಗಲ್ಲಿ ಮಾದಪ್ಪ ಅಂದ್ರೆ ಫುಲ್ ಫೇಮಸ್. ಯಾವುದು ತುಂಬ ಇಷ್ಟ ಆಗುತ್ತೆ ಸರ್? ನಮಗೆ ಇದ್ರಲ್ಲಿ ಮಟನ್ ತುಂಬ ಇಷ್ಟ. ಇವಾಗ ಬೆಳಗ್ಗೆ ಮಾರ್ನಿಂಗು ಮಟನ್ ಕುರ್ಮಾ, ಮಟನ್ ಎಲ್ಲ 11 ಗಂಟೆ ಮೇಲೆ ಸಿಗುತ್ತೆ. ಇವಾಗ ಬೆಳಗ್ಗೆ ಮಾರ್ನಿಂಗ್ ಸಂಡೇ ಫುಲ್ ಸ್ಪೆಷಲ್ ಅಂದ್ರೆ ಕಾಲ್ ಸೂಪು. ಸಂಡೇ ಎವ್ರಿ ಡೇ ಕಾಲ್ ಸೂಪ್ ಅಂದ್ರೆ ಫುಲ್ ಫೇಮಸ್. ಮಾಮೂಲಿ ಡೇಸ್ ಅಲ್ಲೆಲ್ಲ ಬೇರೆ ವೆರೈಟಿ ಫುಡ್ ಚೆನ್ನಾಗಿದೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನು ಹೇಳಕ್ ಬಯಸ್ತೀರಾ? ಸರ್, ಬಂದು ಒಂದ್ಸಲ ನೋಡ್ಬೋದು, ವಿಸಿಟ್ ಮಾಡಿ ಅವರು ಒಂದ್ಸಲ ನೋಡಿದ್ರೆ ಒಂದು ಇದಾಗುತ್ತೆ. ಥ್ಯಾಂಕ್ ಯು ಸರ್. ನೋಡಿ ಫ್ರೆಂಡ್ಸ್, ಎಷ್ಟು ಜನ ಕಸ್ಟಮರ್ಸು ಟೇಸ್ಟ್ ಮಾಡ್ತಾ ಇದ್ದಾರೆ, ನೀವು ನೋಡ್ತಾ ಇದ್ದೀರಾ. ಈಗ ಮತ್ತೊಬ್ರು ಕಸ್ಟಮರ್ ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ಪ್ರತಾಪ್. ಏನು ತಗೊಂಡಿದ್ದೀರಿ ಇವಾಗ? ಪ್ಲೇನ್ ಸೂಪ್. ಹೇಗಿದೆ ಸರ್ ಟೇಸ್ಟ್? ತುಂಬಾ ಚೆನ್ನಾಗಿದೆ ಸರ್. ಓಕೆ, ಬೇರೆ ಏನು ಟೇಸ್ಟ್ ಮಾಡಿದ್ದೀರಲ್ಲಿ? ಇಲ್ಲಿ ಎಲ್ಲಾ ತರ ಬೋಟಿ ಎಲ್ಲ ಸಿಗುತ್ತೆ ಸರ್, ತುಂಬಾ ಚೆನ್ನಾಗಿರುತ್ತೆ. ಓಕೆ, ಯಾವುದು ತುಂಬಾ ಇಷ್ಟ ಆಗುತ್ತೆ ಇಲ್ಲಿ? ಕುಷ್ಕ ಸರ್. ಕುಷ್ಕ ರೆಗ್ಯುಲರ್ ಬರ್ತಾ ಇರ್ತೀರಾ? ಪ್ರತಿ ಸಂಡೇ ಬರ್ತಾ ಇರ್ತೀವಿ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನು ಹೇಳಕ್ ಬಯಸ್ತೀರಾ? ಎಲ್ಲರೂ ಬನ್ನಿ, ತುಂಬಾ ಚೆನ್ನಾಗಿದೆ. ಫೇಮಸ್ ಹೋಟೆಲ್ ಇದು. ಎಲ್ಲರೂ ಬಂದ್ರೆ ನೀವೆಲ್ಲ ಟೇಸ್ಟ್ ಮಾಡಿದ್ರೆ ಒಂದ್ಸಲ ನಿಮ್ಗೂ ಗೊತ್ತಾಗುತ್ತೆ. ಎಲ್ಲರೂ ಬಂದ್ರೆ ಎಲ್ಲ ನಾನು ಇದು ಮಾಡ್ತೀನಿ ಸರ್.
ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನೋಡಿ ಫ್ರೆಂಡ್ಸ್, ಕಾಲ್ ಸೂಪು ಮತ್ತು ಇಡ್ಲಿ ಆಗ್ತಾ ಇದ್ದಾರೆ. ಕಾಲಂತೂ ಸಖತ್ತಾಗಿ ಸೂಪರ್ ಆಗಿತ್ತು ಫ್ರೆಂಡ್ಸ್. ಹಂಗೆ ಬಾಯಲ್ಲಿಟ್ಟರೆ ಕರಗ್ತಾ ಇತ್ತು, ಅಷ್ಟು ಸೂಪರ್ ಆಗಿತ್ತು. ಬನ್ನಿ, ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ಸರ್, ತಮ್ಮ ಹೆಸರು? ರವಿ ಅಂತ. ಸರ್, ಏನು ತೊಗೊಂಡಿದ್ರಿ ಇವಾಗ? ನಾವೀಗ ಸೂಪು ಮತ್ತು ತಟ್ಟೆಡಿ ತೊಗೊಂಡಿದ್ವಿ. ಹೇಗಿದೆ ಸರ್ ಟೇಸ್ಟ್? ಸರ್, ನಮ್ಗೆ ಇಲ್ಲಿ ನಾನು ಸುಮಾರು ವರ್ಷದಿಂದ ಬರ್ತಾ ಇದ್ದೀನಿ. ನಮ್ಮ ಫ್ರೆಂಡೇ ಹೋಟ್ಲಿದ್ದು, ತುಂಬಾ ಚೆನ್ನಾಗಿ ಮಾಡ್ತಾರೆ. ಮಟನ್ ಚಾಪ್ಸು, ಬೋಟಿ, ಕೈಮಾ, ಕಾಲ್ ಸೂಪು, ತಟ್ಟೆ ಇಡ್ಲಿ, ಬಿರಿಯಾನಿ ಎಲ್ಲ ಸೂಪರ್ ಆಗಿ ಮಾಡ್ತಾರೆ. ಒಳ್ಳೆ ನಾಟಿ ಸ್ಟೈಲ್ ತರ ನಮ್ಮ ಮನೇಲಿ ಹೆಂಗ್ ಮಾಡ್ತಾರೋ ಆಗಿರುತ್ತೆ. ಅದಕ್ಕೆ ನಾವು ಎಷ್ಟೇ ಹೋಟ್ಲಿದ್ರು ಇಲ್ಲಿಗೆ ಹುಡ್ಕೊಂಡ್ ಬರ್ತೀವಿ, ಗೋಲ್ಡ್ ಹೋಟ್ಲಿಗೆ. ಯಾವುದು ತುಂಬಾ ಇಷ್ಟ ಆಗುತ್ತೆ ಸರ್? ನಾನು ಮಟನ್ ಚಾಪ್ಸ್ ತುಂಬಾ ಇಷ್ಟ. ಮಟನ್ ಚಾಪ್ಸ್, ಕೈಮಾ ಬಾಲು. ಓಕೆ. ಬೇರೆ ಏನೇನು ಟೇಸ್ಟ್ ಮಾಡಿದ್ರಿ ಸರ್? ಎಲ್ಲ ಟೇಸ್ಟ್ ಮಾಡಿದೀವಿ. ನಾನು ಇಷ್ಟವಾಗಿ ಮಟನ್ ಚಾಪ್ಸ್ ಎಲ್ಲ ಟೇಸ್ಟ್ ಮಾಡಿ ಏನೇನಿದೆ ಎಲ್ಲ ತಿನ್ಬಿಡ್ತೀವಿ. ಚೆನ್ನಾಗಿ ಮಾಡ್ತಾರೆ. ರೇಟು ಓಕೆ, ರೀಸನಬಲ್ ಇದೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನು ಹೇಳಕ್ ಬಯಸ್ತೀರಾ ಸರ್? ಒಂದು ಟೇಸ್ಟ್ ಮಾಡಿ. ಗೌಡ್ರ ಮನೆಗೆ ಎಲ್ಲೆಲ್ಲಿ ಗೌಡ್ರ ಮನೆಗೆ ಅಂತಲ್ಲ, ಇಲ್ಲಿ ಟೇಸ್ಟ್ ಇದೆ. ಬೆಂಗಳೂರಲ್ಲಿ ಇದ್ದಂತ ಹೋಟ್ಲ್ ಇದೆ, ಅಲ್ಲೆಲ್ಲ ಟೇಸ್ಟಬಲ್ ಇದೆ. ಆಗ ಜನ ಬಂದು ಚೆನ್ನಾಗಿ ತಿಂದು ಆರೋಗ್ಯಕ್ಕೆ ಮೈಂಟೈನ್ ಮಾಡ್ಕೊಳ್ಳಿ ಅಂತ ಹೇಳಿ. ಆರೋಗ್ಯ ಎಲ್ಲ ಫುಡ್ ತಿನ್ಬೇಕಲ್ಲ. ಎಷ್ಟೋ ಕಡೆ ಕಿಚನ್ಸ್ ಆರೋಗ್ಯ ನೀಟ್ನೆಸ್ ಇದೆ, ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡ್ತಾರೆ. ಎಲ್ಲಿ ಹೆಲ್ತಿ ಫುಡ್ ಇರುತ್ತೋ ಅಲ್ಲಿ ತಿಂದು ಆರೋಗ್ಯ ಚೆನ್ನಾಗಿ ಉಳಿಸ್ಕೊಳ್ಳಿ. ಜೀವನದಲ್ಲಿ ತಿಂದು ಆರೋಗ್ಯ ಇರಬೇಕು. ದುಡ್ಡೆಲ್ಲ ಮುಖ್ಯ, ಆರೋಗ್ಯ ಮುಖ್ಯ. ಥ್ಯಾಂಕ್ ಯು ಸರ್. ನೋಡಿ ಫ್ರೆಂಡ್ಸ್, ಇದು ಕಾಲ್ ಸೂಪು. ನೋಡಿ, ತಟ್ಟೆ ಇಡ್ಲಿ, ಕಾಲ್ ಸೂಪು ಬೆಳಿಗ್ಗೆ, ಭಾನುವಾರ ಬೆಳಿಗ್ಗೆ ಸಿಗುತ್ತೆ. ನೋಡಿ, ಬಿರಿಯಾನಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಏನು ಸೂಪರ್ ಆಗಿ ಕಾಣ್ತಾ ಇದೆ ಅಲ್ವಾ ಬಿರಿಯಾನಿ? ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡ್ಬರೋಣ. ಎಸ್ಪೆಷಲಿ ಭಾನುವಾರ ಕಾಲ್ ಸೂಪು, ಇಡ್ಲಿ, ನಾಟಿ ಕೋಳಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಮಟನ್ ಸಾಂಬಾರ್ ಫೇಮಸ್ ಇಲ್ಲಿ. ಮಟನ್ ಕುರ್ಮಾ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹೋಟೆಲ್ ಫ್ರೆಂಡ್ಲಿ, ಮನೆ ಊಟ ಮಾಡ್ದಂಗೆ ಆಗಿರುತ್ತೆ. ಬೇರೆ ಏನೇನು ಟೇಸ್ಟ್ ಮಾಡಿದ್ದೀರಾ ಸರ್? ಎಲ್ಲಾ ಟೇಸ್ಟ್ ಮಾಡಿದೀನಿ. ಬ್ಲೆಡ್ ಫ್ರೈನು ಚೆನ್ನಾಗಿರುತ್ತೆ ಇವ್ರ ಹತ್ರ. ಲಿವರ್ ಫ್ರೈ, ಚಿಲ್ಲಿ ಚಿಕನ್ ಚೆನ್ನಾಗಿರುತ್ತೆ. ಎಸ್ಪೆಷಲಿ ತುಂಬಾ ಅಂದ್ರೆ ನಾಟಿ ಕೋಳಿ ಸಾಂಬಾರು, ಮಟನ್ ಕುರ್ಮಾ ತುಂಬಾ ಚೆನ್ನಾಗಿದೆ. ನಿಮ್ಗೆ ಯಾವ್ದು ತುಂಬಾ ಫೇವರೈಟ್ ಸರ್ ಇಲ್ಲಿ? ಸಂಡೇ ಬಂದ್ರೆ ನಾಟಿ ಕೋಳಿ, ನಾರ್ಮಲ್ ಟೈಮ್ ಮಟನ್ ಕುರ್ಮಾ, ಲಿವರ್ ಫ್ರೈ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನು ಹೇಳಕ್ ಬಯಸ್ತೀರಾ? ಎಲ್ಲರೂ ಒಂದ್ಸಲ ಬಂದು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೀವೇ ಆಮೇಲೆ ಬರ್ತಾ ಇರ್ತೀರಾ. ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಈಗ ತಟ್ಟೆ ಇಡ್ಲಿ ಆಗ್ತಾ ಇದ್ದಾರೆ, ಬನ್ನಿ ನೋಡೋಣ. ಇದು ನೋಡಿ ಫ್ರೆಂಡ್ಸ್, ಇದು ಪ್ಲೈನ್ ಸೂಪ್. ಇದು ನೋಡಿ ಏನು ಸೂಪರ್ ಕಾಣ್ತಾ ಇದೆ ಅಲ್ವಾ? ಹಾಗೆ ಇದು ಶೇರ್ವಾ. ನೋಡಿ, ಕಸ್ಟಮರ್ಸ್ಗೆ ಬಿರಿಯಾನಿ ಹಾಕೊಡ್ತಾ ಇದ್ದಾರೆ. ಎಲ್ಲ ನಾಟಿ ಸ್ಟೈಲಲ್ಲಿ ಮಾಡ್ತಾರೆ ಫ್ರೆಂಡ್ಸ್, ಸೂಪರ್ ಆಗಿರುತ್ತೆ. ಕಾಲಂತೂ ಫ್ರೆಂಡ್ಸ್ ಬಾಯಲ್ಲಿ ಇಕ್ಕಿದ್ರೆ ಹಂಗೆ ಸಖತ್ತಾಗಿ ಬೆಣ್ಣೆ ಥರ ಕರಗೋಗ್ತಾ ಇತ್ತು, ಅಷ್ಟು ಸೂಪರಾಗಿ ಬೇಯಿಸಿದ್ರು, ಸಖತ್ತಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಬಂದಾಗ ಕಾಲನ್ನು ಟೇಸ್ಟ್ ಮಾಡಿ. ಬನ್ನಿ, ಇವಾಗ ನಮ್ಮ ಜೊತೆ ಅಡಿಗೆ ಭಟ್ರಿದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ಸರ್ ನಮಸ್ಕಾರ. ತಮ್ಮ ಹೆಸರು? ಶಿವು. ಸರ್, ಏನೇ ಕೆಲಸ ಮಾಡ್ತಾ ಇದ್ದೀರಿ ಇವಾಗ? ಸರ್, ನಾನು ಅಡಿಗೆ ಕೆಲಸ ಮಾಡ್ತೀನಿ. ಅಡಿಗೆ ಭಟ್ರು? ಭಟ್ರು. ಏನೇನು ಮಾಡ್ತೀರಾ ಸರ್? ಸರ್, ಮಾಮೂಲಿ ನಾಟಿ ಸ್ಟೈಲು, ಮಟನ್ ಕುರ್ಮಾ, ಮಟನ್ ಚಾಪ್ಸು, ಬೋಟಿ, ತಲೆ ಮಾಂಸ, ಚಿಕನ್ ಕುರ್ಮಾ, ಚಿಕನ್ ಫ್ರೈ, ಚಿಲ್ಲಿ ಚಿಕನ್ ಎಲ್ಲ ಐಟಮ್ ಸಿಗುತ್ತೆ. ಭಾನುವಾರ ಸ್ಪೆಷಲ್ ಬಂದ್ಬಿಟ್ಟು ಕಾಲ್ ಸೂಪು, ತಟ್ಟೆ ಇಡ್ಲಿ, ಚಿಕನ್ ಬಿರಿಯಾನಿ ಮತ್ತೆ ನಾಟಿ ಕೋಳಿ ಸ್ಪೆಷಲ್. ಭಾನುವಾರ ಮಾತ್ರ ಮಾರ್ನಿಂಗ್. ತುಂಬಾ ನಾಟಿ ಸ್ಟೈಲು. ಬನ್ನಿ ಒಂದ್ಸತಿ ತಿಂದು ಟೇಸ್ಟ್ ಮಾಡಿ ನೋಡಿ. ಅಡಿಗೆಗೆಲ್ಲ ಉಪಯೋಗಿಸುವಂತ ಮಸಾಲಾ ಪದಾರ್ಥ ಎಲ್ಲ ನಮ್ಮ ಓನ್ ಪುಡಿ, ಮನೆ ಪುಡಿ ಎಲ್ಲ ನೀವೇ ತಯಾರು ಮಾಡಿ? ಎಲ್ಲ ನಾವೇ ತಯಾರಿ ಮಾಡ್ಕೊಳ್ಳೋದು. ತುಂಬಾ ಜನ ಕಸ್ಟಮರ್ಸ್ ಹೇಳ್ತಾ ಇದ್ರು ಸಖತ್ ಟೇಸ್ಟಿ ಆಗಿದೆ ಕಾಲ್ ಸೂಪ್. ಎಲ್ಲ ಅಮ್ಮ ಹೇಳ್ಕೊಟ್ಟಿರೋದು. ಅಮ್ಮ ಹೇಳ್ಕೊಡಿ ನಾವು ಮಾಡ್ಕೊಂಡು ಇದ್ದೀವಿ ಅಷ್ಟೇ. ಸೊ ಇದ್ರ ಬಿಟ್ಟು ಅಮ್ಮ ಹೇಳ್ಕೊಟ್ಟು? ಎಲ್ಲ ಅಮ್ಮ ಹೇಳ್ಕೊಟ್ಟಿರೋದು. ತುಂಬಾ ಟೇಸ್ಟ್ ಆಗಿದೆ ಅಂತ ಹೇಳ್ತಾ ಇದಾರೆ. ಹೌದೌದು. ನೀವು ಬಂದು ನಾವ್ ಹೇಳೋ ಬದಲು ನೀವೇ ಬಂದು ತಿಂದು ಆಮೇಲೆ ಹೇಳಿ. ಸರಿ, ನಾವ್ ಹೇಳಿ ಎಲ್ಲ ಒಟ್ಟು ಸಾಚೆ ಹೇಳ್ಕೊತಾರೆ ನಮ್ ತಂಗಿ ಹೆಂಗೆ ಅಂತ. ನೀವು ತಿಂದು ಬಂದು ನೀವು ಹೇಳೋ ನಮ್ಗೆ ಗೊತ್ತಾಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಿ?
ಎಲ್ಲ ಓಮ್ ನಮ್ದೇ ಓಮ್ ಪುಡಿ ಎಲ್ಲ ನಾವೇ ಮಾಡ್ಕೊಳ್ಳೋದು ಮನೇಲಿ ಯಾವ್ದೇ ರೀತಿ ಅಂಗಡಿ ಪೌಡರ್ ಯಾವ್ದು ಯೂಸ್ ಮಾಡಲ್ಲ ಅದರಿಂದ ಈ ತರ ಟೇಸ್ಟ್ ಬರೋದು ಇದು ಖಾರ ಪುಡಿ ಇದು ಧನಿಯಾ ಪುಡಿ ಎಲ್ಲ ನಮ್ದೇ ಓನ್ ಮಸಾಲೆ ಅದರಿಂದ ಟೇಸ್ಟ್ ಬನ್ನಿ ಒಂದ್ಸತಿ ಟೊಮೊಟೊ ಬಂದು ಟೇಸ್ಟ್ ಮಾಡಿ ಆಮೇಲೆ ಹೆಂಗಿದೆ ಅಂತ ನೀವು ಫ್ರೆಂಡ್ಸ್, ಈಗ ಮಾದಪ್ಪ ಇಂದು ಮಿಲಿಟರಿ ಹೋಟೆಲ್ನ ಓನರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಬರೋಣ. ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ಸರ್ ಮಹೇಶ್ ಅಂತ. ಸರ್ ಎಷ್ಟು ವರ್ಷ ಆಯ್ತು ನೀವು ಹೋಟ್ಲ್ ನಡೆಸಿ? ಸರ್ ನಮ್ದು 29 ವರ್ಷ ಆಯ್ತು. ಓಕೆ, ಏನ್ ಸ್ಪೆಷಲ್ ಸರ್ ನಿಮ್ಮ ಹೋಟ್ಲಲ್ಲಿ? ಸರ್ ನಮ್ದು ನಾಟಿ ಸ್ಟೈಲ್, ಪ್ಯೂರ್ ನಾಟಿ. ನಮ್ಮಲ್ಲಿ ಬೇರೆ ಬಿರಿಯಾನಿ ಕಬಾಬು ಆತರ ಎಲ್ಲ ಆಯಿಲ್ ಫುಡ್ ಏನಿಲ್ಲ. ಸೊ ನಮ್ದು ಪ್ಯೂರ್ ನಾಟಿ. ನಮ್ಮಲ್ಲಿ ಮೈನ್ ಬಂದು ಮುದ್ದೆ, ವೈಟ್ ರೈಸ್, ಚಪಾತಿ, ಮಟನ್ ಕುರ್ಮಾ, ಮಟನ್ ಚಾಪ್ಸ್, ಮಟನ್ ಲಿವರ್, ಬೋಟಿ, ತಲೆ ಮಾಂಸ, ಚಿಕನ್ ಕುರ್ಮಾ, ಚಿಕನ್ ಫ್ರೈ, ಕೈಮಾ, ಲಿವರ್ ಫ್ರೈ, ಆತರ ನಾಟಿ ಸ್ಟೈಲ್ ಅಲ್ಲೇ ಅಡಿಗೆ ಮಾಡ್ತೀವಿ. ಸಂಡೇ ಬಂದು ಕಾಲ್ ಸೂಪ್ ಇರುತ್ತೆ. ಮಾರ್ನಿಂಗ್ 6:30 ಓಪನ್ ಆಗುತ್ತೆ. ಕಾಲ್ ಸೂಪ್ ಇದೆ, ನಾಟಿ ಕೋಳಿ ಇರುತ್ತೆ, ತಟ್ಟೆ ಇಡ್ಲಿ ಇರುತ್ತೆ. ಸಂಡೇ ಒಂದ್ ದಿವಸ ಮಾತ್ರ ಮಾರ್ನಿಂಗ್ ಬಿರಿಯಾನಿ ಮಾಡ್ತೀವಿ ಕಾಲ್ ಸೂಪ್ ಜೊತೆಗೆ, ಬೇರೆ ದಿವಸ ಸಿಗಲ್ಲ ಬಿರಿಯಾನಿ. ಸೊ ಆತರ ನಾಟಿ ಸ್ಟೈಲ್ ಅಲ್ಲಿ ಮಾಡ್ಕೊಂಡ್ ಬರ್ತಾ ಇದೀವಿ. ತುಂಬಾ ಸ್ಪೆಷಲ್ ಅಂದ್ರೆ ಯಾವುದು ಸರ್? ಸರ್ ಮಟನ್ ಕುರ್ಮಾ ತುಂಬಾ ಸ್ಪೆಷಲ್. ಆಮೇಲೆ ಬೋಟಿನೂ ಅಷ್ಟೇ. ಬೋಟಿ ನಾವು ಮಸಾಲಾ ಮಾಡ್ತೀವಿ, ಬೇರೆ ತರ ಫ್ರೈ ಏನ್ ಮಾಡಲ್ಲ. ಬೋಟಿ ಮಸಾಲಾ ಮಾಡ್ತೀವಿ. ಅದ್ಬಿಟ್ರೆ ತಲೆ ಮಾಂಸ, ಲಿಮಿಟೆಡ್ ಐಟಮ್ ಎಲ್ಲ ಒಂದು 6-7 ಐಟಮ್ ಇದೆ. ಎಲ್ಲ ಚೆನ್ನಾಗಿರುತ್ತೆ, ಎಲ್ಲರಿಗೂ ಇಷ್ಟಪಡ್ತಾರೆ ಜನ. ಸೊ ನೀವು ಟೇಸ್ಟ್ ಮಾಡಿ, ಚೆನ್ನಾಗಿರುತ್ತೆ. ತುಂಬಾ ಜನ ಕಸ್ಟಮರ್ಸ್ ಹೇಳ್ತಾ ಇದ್ದಾರೆ ಸಖತ್ ಟೇಸ್ಟ್ ಆಗಿರುತ್ತೆ, ತುಂಬಾ ವರ್ಷಗಳಿಂದ ನಾವು ತಿಂತಾ ಇದ್ದೀವಿ, ಅದೇ ರುಚಿನ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏನು ಸರ್ ಇದ್ರ ಗುಟ್ಟು? ಸರ್ ಇದು ಗುಟ್ಟೇನಿಲ್ಲ. ಈಗ ನಮ್ ತಾಯಿಯವ್ರು ಮಾಡ್ತಿದ್ರು, ಫಸ್ಟ್ ನಮ್ ತಾಯಿ ಮಾಡ್ತಿದ್ರು. ಸೊ ಅವ್ರದೇ ಮಸಾಲೆ. ಸೊ ಅವ್ರ ಏನ್ ಮಾಡ್ಕೊಟ್ಟಿದ್ರು ಮಸಾಲೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡ್ ಬರ್ತಾ ಇದೀವಿ ಅಷ್ಟೇ. ನಮ್ದೇ ಓನ್ ಪ್ರಿಪರೇಷನ್. ಸೊ ಮನೇಲಿ ಏನ್ ಅಡಿಗೆ ಮಾಡ್ತೀವಿ ನಾವು, ಸೊ ಅದೇ ರೀತಿ ಮಾಡ್ತಾ ಇದೀವಿ ಅಷ್ಟೇ. ಬೇರೆ ಎಕ್ಸ್ಟ್ರಾಸ್ ಏನು ಯೂಸ್ ಮಾಡೋದು ಅದು ಇದು ಆತರ ಏನಿಲ್ಲ. ಸೊ ಆತ ಯೂಸ್ ಮಾಡಿದ್ರೆ ನಿಮ್ಗೆ ಟೇಸ್ಟ್ ಬೇರೆ ತರ ಆಗ್ಬಿಡುತ್ತೆ. ಸೊ ನಾವು ನಾಟಿ ಸ್ಟೈಲ್ ಮಾಡೋದ್ರಿಂದ ಓನ್ ಫುಡ್ ಯಾವ ತರ ಇರುತ್ತೆ ಅದೇ ಸೇಮ್ ಮನೆ ಊಟ ಯಾವ ತರ ಇರುತ್ತೆ, ಮನೆ ಊಟಕ್ಕೆ ಇಷ್ಟಪಡ್ತಾರೆ ನಮ್ಮ ಅದೇ ತರ. ಕಸ್ಟಮರ್ಸ್ ರೆಸ್ಪಾನ್ಸ್ ಹೇಗಿದೆ ಸರ್? ಸರ್ 29 ವರ್ಷದಿಂದ ಬರ್ತಾರೆ ಕಸ್ಟಮರ್, ಇವತ್ತು ಬರ್ತಾ ಇದಾರೆ. ಸೊ ರೆಸ್ಪಾನ್ಸ್ ಅಂದ್ರೆ ಆತರ ಕಸ್ಟಮರ್ ನಮ್ಮನ್ನ ಇಷ್ಟ ಪಡ್ತಾರೆ, ನಾವು ಅವ್ರಿಗೆ ಇಷ್ಟ ಆಗಿದೀವಿ. ಸೊ ಆ ರೀತಿ ಕೊಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅದೇ ರೀತಿ ಒಳ್ಳೆ ರೀತಿ ಮೇಂಟೈನ್ ಮಾಡ್ಕೊಂಡ್ ಬರ್ತಾ ಇದೀವಿ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. Bye bye. See you.